ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ಕಾಶ್ಮೀರ ಆಯಿತು, ಸಿಕ್ಕಿಂ ಆಯಿತು. ಈ ಸಾರಿ ನಮಗೆ ಏಪ್ರಿಲ್ ಮೇಲೆ ಎಲ್ಲಿಯೂ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಇದೀಗ ನಾವು ರಾಜಸ್ಥಾನಕ್ಕೆ ಹೊರಟಿದ್ದೇವೆ. ಎಂಥ ಖುಷಿ ಅಂತೇಳಿ ಹೇಳಿದರೆ, ಅದಕ್ಕಿಂತಲೂ ಮೊದಲು ಬ್ಯಾಂಗ್ಳೂರಿಗೆ ಹೋಗೋರಿದ್ದೇವೆ ನಾವು. ಎಲ್ಲ ಪ್ಯಾಕಿಂಗ್ ಎಲ್ಲ 2-3 ದಿನಗಳಿಂದ ಆಗ್ತಾಯಿತ್ತು. ಮಧ್ಯದಲ್ಲಿ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ. ಆಗಾಗ ಮೀಶೋಯಿಂದ, ಮಿಂತ್ರಾದಿಂದ ಬಟ್ಟೆಗಳು, ಆಕ್ಸೆಸರೀಸ್ ಎಲ್ಲ ಬರ್ತಾಯಿತ್ತು. ಸೊ ಇದೀಗ ಎಲ್ಲ ಕೂಡ ಬಂದಾಗಿದೆ. ನಮ್ಮ ಪ್ಯಾಕಿಂಗ್ ಮುಗಿದಿದೆ. ಇದೀಗ ಹೋಗುವ ಸಮಯ ಕೂಡ ಬಂದಿದೆ. ಸೊ ಕಾರ್ಕಳ ಅಂತೇಳಿ ಹೇಳಿದಾಗೆ ಪುನಃ ಹೇಳಬೇಕಾಗಿಲ್ಲ. ಇಡೀ ದಿನ ಮಳೆಗಾಲದಲ್ಲಿ ಮಳೆ, ಬೇರೆ ಸಮಯದಲ್ಲೂ ಮಳೆ ಬರ್ತದೆ. ಈಗ ನೋಡಿ ಎಂಥ ಮಳೆ ಅಂತೇಳಿ ಹೇಳಿದರೆ, ಸೊ ನಾನು, ಅಕ್ಕ, ಭಾವ, ಅದೇ ರೀತಿ ನನ್ನ ಮಗ, ನಾವು 4 ಜನ ಹೊರಟಿದ್ದೇವೆ. ಧಾರಾಕಾರವಾದಂಥ ಮಳೆ ಬಜಗೋಳಿ ಸೈಡೆಲ್ಲ ಬರ್ತಾ ಇತ್ತು. ಸೊ ಇದೀಗ ಮಧ್ಯದಲ್ಲಿ ನಾನೊಂದು ವಿಡಿಯೋ, ಸೆಲ್ಫಿ ಎಲ್ಲ ಮಾಡ್ತಾ ಇದ್ದೆ. ಸೊ ಸ್ವಲ್ಪ ದೂರ ಬಂದಾದ ಮೇಲೆ ನಿಯರ್ಲಿ ಹಾಸನ ಹತ್ರ ನಾವು ನಿಲ್ಲಿಸಿದ್ವಿ. ಒಂದು ಅದ್ಭುತವಾದಂತಹ ಭೋಜನವೂ ಕೂಡ ಆಯಿತು ನಮ್ಮದು. ಸುಮಾರು 8:15 ಹೊರಟಿದ್ವಿ ನಾವು. ಇದೀಗ ಹಾಸನದ ಹತ್ರ ತಲುಪಿದ್ದೇವೆ. ರಾಜಸ್ಥಾನ ಅಂತೇಳಿ ಹೇಳಿದ ಹಾಗೆ, ನಾನು ಯಾವತ್ತೂ ಪಾಠ ಮಾಡುವಾಗ ಈ ಪೃಥ್ವಿರಾಜ್ ಚೌಹಾನ್ ಇರ್ಬೋದು, ರಾಜಾ ಮಾನ್ಸಿಂಗ್ ಇರ್ಬೋದು, ಜೈಮಹಲ್, ಹವಾ ಮಹಲ್, ಇದೆಲ್ಲ ನೋಡುವಾಗ, ಇದೆಲ್ಲ ಚಿತ್ರಗಳನ್ನು ನೋಡುವಾಗ ನನಗೆ ಯಾವತ್ತೂ ಆಸೆ ಇತ್ತು, ಇದನ್ನೊಂದು ಖಂಡಿತವಾಗಿ ಎಕ್ಸ್ಪ್ಲೋರ್ ಮಾಡಬೇಕು ರಾಜಸ್ಥಾನವನ್ನು ಅಂತೇಳಿ ಹೇಳಿ. ಸೊ ಫೈನಲಿ ಈ ಸಾರಿ ಆ ಒಂದು ಅವಕಾಶ ಬಂದು ಒದಗಿದೆ. ತುಂಬ ಖುಷಿ ಆಗ್ತಾ ಇದೆ. ಸೊ ಮಾತಾಡ್ತಾ ಹೇಗೆ ಬ್ಯಾಂಗ್ಳೂರು ಬಂತಂತೇಳಿ ಹೇಳಿ ಗೊತ್ತಾಗಲಿಲ್ಲ. ಸೊ ವಿಶಾಖ, ಅದೇ ರೀತಿ ಅಮ್ಮ ನಮ್ಮನ್ನು ರಿಸೀವ್ ಮಾಡಲಿಕ್ಕೆ ಬಂದಿದ್ದರು, ನನ್ನ ತಮ್ಮ ಎಲ್ಲರೂ ಕೂಡ. ಸೊ ವಿಡಿಯೋವನ್ನು ಮಾಡ್ತಾ ನಾನು ಮುಂದೆ ಹೋದೆ. ಮನೆಗೆ ಬಂದ ಹಾಗೆ ನಮಗೆ ಆದಿತ್ಯ ಎಲ್ಲ ದೊರಕಿತ್ತು. ಚಕ್ಕುಲಿ, ಚೂಡ, ರುಚಿಕರ ಪೇಡ ಎಲ್ಲವೂ ಕೂಡ. ಸೊ ಬಂದ ಹಾಗೆ ಅಮ್ಮನ ಬಾಲ್ಕನಿ ಹತ್ರ ಒಂದು ಹೋದೆ. ನಂಗೆ ಭಾರಿ ಇಷ್ಟ. ಇಲ್ಲಿ ಸಣ್ಣ ಬಾಲ್ಕನಿಯಲ್ಲೂ ಕೂಡ ಅಮ್ಮ ತರಕಾರಿಯನ್ನೆಲ್ಲ ಬೆಳೆಯುವಂಥದ್ದು, ಬ್ರಹ್ಮಕಮಲ, ಇದನ್ನೆಲ್ಲ ತುಂಬ ಖುಷಿ ಆಗ್ತದೆ ನಮಗೆ. ಸೊ ಇಲ್ಲಿಯ ವಾತಾವರಣವೇ ಹಾಗೆ ಅಂತೇಳಿ ಹೇಳಿ ಅನಿಸ್ತದೆ ನಂಗೆ. ಕೆಲವೊಮ್ಮೆ ಏನು ಬೆಳೆದ್ರೂ ಬೆಳೀತದೆ. ಬಂದ ಹಾಗೆ ಅಮ್ಮ ಒಂದೊಂದೇ ವಸ್ತುವನ್ನು ತಂದು ಕೊಡ್ತಾ ಇದ್ದಾರೆ. ಸಮೋಸ ಆಯಿತು, ಕಚೋರಿ ಆಯಿತು, ಗಟ್ಟಿ ಆಯಿತು. ನೋಡಿ ಇದೀಗ ಅಮ್ಮ ಮಾಡಿದಂತಹ ಲಡ್ಡು ಎಷ್ಟೊಂದು ರುಚಿಕರವಾಗಿದೆ ಅಂತೇಳಿ ಹೇಳಿದರೆ, ಅದಕ್ಕಿಂತ ಜಾಸ್ತಿ ಏನಂತೇಳಿ ಹೇಳಿದರೆ ಅಮ್ಮನ ಪ್ರೀತಿ ಅಡಗಿದೆ ಇದರಲ್ಲಿ. ಸೊ ಖುಷಿ ಆಗ್ತಾ ಇದೆ. ಒಂಥರ ಒಂದು ಬೇರೆ ಆನಂದ ಅಮ್ಮನ ಮನೆ ಅಂತೇಳಿ ಹೇಳಿದ ಹಾಗೆ. ಬಂದದ್ದು ನಾವು ಇಲ್ಲಿಂದ ರಾಜಸ್ಥಾನಕ್ಕೆ ಹೋಗಲಿಕ್ಕೆ ಅಂತೇಳಿ ಹೇಳಿ, ಬಟ್ ಮನಸ್ಸೇ ಇಲ್ಲ. ಹೇಗಾಗಿದಪ್ಪ ಅಂತೇಳಿ ಹೇಳಿದರೆ ಇಲ್ಲೇ ಉಳಿವ ಅಂತೇಳಿ ಹೇಳಿ. ಸೊ ಇದೀಗ ಬೆಳಗ್ಗೆ ಅಂತೇಳಿ ಹೇಳಿದರೆ ಬೆಳಗ್ಗೆ ನಾವು 4:15 ವೆಹಿಕಲನ್ನು ಹೇಳಿದ್ದೇವೆ. ಸೊ ಬೆಳಿಗ್ಗೆ ಬೇಗ ಹೋಗಬೇಕಲ್ಲ, ಅದಕ್ಕಾಗಿ ಅಮ್ಮ ಇಲ್ಲಿ ಎಲ್ಲ ಒಂದು ಒಳ್ಳೆಯದಾಗಿ ಈ ಬೆಳ್ಳುಳ್ಳಿಯ ಒಂದು ಚಟ್ನಿ, ಲೊಸ್ನೆ ಚಟ್ನಿಯನಿ ಕೊಟ್ಟೋ, ಇದನ್ನು ಮಾಡ್ತಾಯಿದ್ದಾರೆ. ಕೊಟ್ಟೋ ಅಂತೇಳಿ ಹೇಳಿದರೆ ಹಲಸಿನ ಗುಂಡ, ಅದೇ ರೀತಿ ಚಟ್ನಿಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಚೆನ್ನಾಗಿ ಈ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಅದನ್ನು ಹುರ್ಕೊಳ್ತಾ ಇದ್ದಾರೆ. ಅದಕ್ಕೆ ಹುಳಿಯನ್ನು, ತೆಂಗಿನ ತುರಿಯನ್ನು, ಅದೇ ರೀತಿ ಮೆಣಸನ್ನು, ಉಪ್ಪನ್ನು ಇದನ್ನೆಲ್ಲ ಹಾಕಿ ಎಲ್ಲ ಫ್ರೈ ಮಾಡುವ ಕಾರಣ 2 ದಿನ ಏನೂ ಆಗೋದಿಲ್ಲ. ಬಟ್ ನಾವು 2 ದಿನದಷ್ಟು ಇಡಲಿಲ್ಲ. ನೆಕ್ಸ್ಟ್ ಡೇ ಏರ್ಪೋರ್ಟ್ ಹತ್ರವೇ ಮುಗೀತು ಅಂತೇಳಿ ಹೇಳಿದರೆ, ಬೆಳಗ್ಗೆ ಹೊರಡುವ ಕಾರಣ ಬೇಗ ಏನು ತಿನ್ನಲಿಕ್ಕೆಲ್ಲ ಆಗೋದಿಲ್ಲಲ್ಲ. ಹಾಗಾಗಿ ಅದನ್ನು ತಗೊಂಡೋಗಿ ಏರ್ಪೋರ್ಟ್ ಹತ್ರ ತಿನ್ನುವ ಅಂತೇಳಿ ಹೇಳಿ, ಒಮ್ಮೆದೆಲ್ಲ ನಮ್ಮದು ಕೆಲಸ ಎಲ್ಲ ಆದ ಮೇಲೆ. ಯಾಕಂತ ಹೇಳಿದರೆ ನಮ್ಮ ಫ್ಲೈಟ್ ಸುಮಾರು 9:15 ಗಂಟೆಗೆ, ಹಾಗಾಗಿ ಆಗ ತಿನ್ನೋಣ ಅಂತೇಳಿ ಹೇಳಿ. ಸೊ ಅಮ್ಮನ ಹತ್ರ ಮಾತಾಡ್ತಾ ಸುಮಾರೆಲ್ಲ ಕೆಲಸ ಎಲ್ಲ ಆಯಿತು. ಅದೇ ರೀತಿ ಎಲ್ಲ ಹಿಂದಿನ ದಿನಗಳದ್ದೆಲ್ಲ ನಾವು ಮೆಲುಕು ಹಾಕ್ತಾ ಇದನ್ನು ಮಾಡ್ತಾ ಇದ್ವಿ. ನೋಡಿ ಈ ಗುಂಡಗಳನ್ನು ಮಾಡಲಿಕ್ಕೆ ಹಲಸಿನ ಎಲೆಗಳ ಗುಂಡ. ನಮ್ಮೂರಲ್ಲಾದರೆ ನಮ್ಮ ಮನೆಯಲ್ಲೇ, ಅದೇ ರೀತಿ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲಿಯಾದರೂ ಒಂದು ಫ್ರೀಯಾಗಿ ನಾವು ಹಲಸಿನ ಎಲೆಯನ್ನು ತೆಗಿತೇವೆ, ಗುಂಡ ಮಾಡ್ತೇವೆ. ಬಟ್ ಇಲ್ಲೆಲ್ಲ 5-5 ರೂಪಾಯಿ ಅಂತೆ ಒಂದೊಂದು ಗುಂಡಕ್ಕೆ. ಈ ಬೆಂಗಳೂರಿನಂಥ ನಗರದಲ್ಲಿ ಇರುವಂಥದ್ದೇ. ಸೊ ಇದೀಗ ಅಮ್ಮ ಚೆನ್ನಾಗಿ ಹಿಟ್ಟೆಲ್ಲ ಮಾಡಿದ್ದಾರೆ. ಸೊ ಅವರ ಹತ್ರ ಮಾತಾಡ್ತಾ ಹಾಡನ್ನು ನಾವು ಹೇಳಿದ ಬಗ್ಗೆ ಹೀಗೆ. ಬೆಳಗಿ ಮೇರೆಯಲಿ ನಮ್ಮ ಪ್ರೌಢವಿದ್ಯಾಶಾಲೆ, ಸತ್ಸೇವೆ ಸತ್ಸಂಗ, ಸನ್ಮಾರ್ಗವಿಲ್ಲಿಹುದು, ಸದ್ಧರ್ಮ ಸದ್ವಚನ ಸದ್ಭಾವದಲ್ಲಿ, ಅಜ್ಞಾನ ತಿಮಿರವನು ಕಡೆಯುತ್ತಲಿ ಲೋಕದ ಸುಜ್ಞಾನ ಜ್ಯೋತಿಯನು ಪ್ರಜ್ವಲಿಸುರ
ರವಿಯೇ ಬೆಳಗಿ ಬೇಡೆಯ ನಮ್ಮ ಚೆಲುವ ವಿದ್ಯಾಶಾಲೆ. ಅಮ್ಮನ ಜೊತೆ ಹೀಗೆ ಹಾಡದೆ ಅದೆಷ್ಟೋ ಸಮಯ ಆಗಿತ್ತು. ಸೊ ಭಾರಿ ಖುಷಿ ಆಯಿತು ನನಗೆ ಇವತ್ತು ಅವರ ಜೊತೆ ಹಾಡ್ತಾ ತುಂಬ ಚೆನ್ನಾಗಿ ಹಾಡ್ತಾರೆ ಅವರು, ಬಟ್ ಹಾಡುವಂಥದ್ದು ಬಹಳ ಕಡಿಮೆ. ಸೊ ಇವತ್ತೇನೋ ಒಂದು ಮನಸ್ಸಾಗಿದೆ, ಹಾಡಿದರು. ಸೊ ಇದೀಗ ನಮ್ಮ ಚಟ್ನಿಯ ಕಾರ್ಯಕ್ರಮ ಎಲ್ಲ ಮಾಡುವಂಥದ್ದೆಲ್ಲ ಮುಗಿದಿದೆ. ಗುಂಡ ಕೂಡ ಅವರು ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ಆಲ್ಮೋಸ್ಟ್ ಆಗಿದೆ. ಬ್ಯಾಂಗ್ಳೂರು ಬಂದ ಹಾಗೆ ಹೊರಗಿನ ಸೀನ್ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಹೀಗೆ. ಇಕ್ಕೆಲೆಗಳಲ್ಲಿ ಬೇರೆ ಬೇರೆ ರೀತಿಯ ಆಹಾರವನ್ನು ಮಾರುವಂಥವರು, ಪಾನಿಪುರಿ, ಬೇಲ್ಪುರಿ, ಮಸಾಲೆ ಪುರಿ, ಚಾಟ್ಸ್ ಇರ್ಬೋದು, ಸ್ವೀಟ್ ಇರ್ಬೋದು, ಅದೇ ರೀತಿ ಬಿರಿಯಾನಿ ಅಂಗಡಿಗಳಿರ್ಬೋದು, ಎಲ್ಲವೂ ಕೂಡ ಇದೆ. ಸೊ ಹೀಗೆ ಅದನ್ನು ನೋಡ್ತಾ ಒಳಗೆ ಬರಬೇಕಾದ್ರೆ ಅಮ್ಮ ಮತ್ತು ಅಮ್ಮನ ಸೊಸೆ ವಿಶಾಖ ಇಬ್ಬರು ಕೂಡ ಈ ಗೂಂಡ ಮಾಡುವಂತಹ ವಿಷಯದಲ್ಲಿ ಮಗ್ನರಾಗಿ. ಸೊ ಅಂತೂ ಇಂತೂ ಗೂಂಡ ಅದೇ ರೀತಿ ಚಟ್ನಿ ಎಲ್ಲ ಆಗಿದೆ. ಸಾಕಷ್ಟು ಮಾತಾಡಿದೆವು. ನನಗೆ ವಿಷಯ ಏನಪ್ಪ ಅಂತೇಳಿ ಹೇಳಿದರೆ ಬ್ಯಾಂಗ್ಳೂರಿಂದ ಹೋಗಲಿಕ್ಕೆ ಮನಸ್ಸಿಲ್ಲ, ಬರುವುದೇ ಅಪರೂಪ. ಬಂದಾಗ ಅಮ್ಮನ ಮನೆಯಲ್ಲೇ ಇದ್ದು ಬಿಡೋಣ, ಅಮ್ಮ ಒಮ್ಮೆ ರಾಜಸ್ಥಾನಕ್ಕೆ ಹೋಗಬೇಕಾ ಅಂತೇಳಿ ಹೇಳಿ ಅನಿಸಿತು. ಸೊ ತುಂಬ ಸಮಯ ಉಳಿಯುವಂಥದ್ದು, ಅದೇ ರೀತಿ ಎಲ್ಲರಿಗೂ ಇಷ್ಟವಾಗುವಂಥದ್ದು, ಟ್ರೆಡಿಷನಲ್ ಅಥೆಂಟಿಕ್ ಅನ್ನುವಂಥ ಒಂದು ಏನಾದರೂ ಒಂದು ಫುಡ್ ಇದ್ದರೆ ಅದು ಖಂಡಿತವಾಗಿಯೂ ಇಡ್ಲಿ ಅಥವಾ ಮೂಡೆ. ಇದನ್ನು ಎಷ್ಟು ಸಾರಿ ಇದ್ರದ್ದು ಬೇಡ ಅಂತೇಳಿ ಹೇಳಿ ಅನಿಸೋದಿಲ್ಲ. ಅದೇ ರೀತಿ ಬೆಳಗ್ಗೆ ಆ ಏರ್ಪೋರ್ಟ್ ಹತ್ರ ಹೋಗಿ ಬೇಡದಿದ್ದದ್ದು ತಿನ್ನುವಕ್ಕಿಂತ ಮನೆಯಲ್ಲೇ ಮಾಡಿದಂಥದ್ದು ಒಳ್ಳೇದಲ್ವ. ಹಾಗಾಗಿ ಇದನ್ನು ಮಾಡ್ತಾ ಇದ್ದಾರೆ. ಅಮ್ಮ ನನ್ನ ಜೊತೆ ಹಾಡನ್ನು ಹಾಡಿದ್ದು ನನಗೆ ಭಾರಿ ಖುಷಿ ಆಯಿತು. ಅಮ್ಮ ಇನ್ನೇನಾದರೂ ನಿಮ್ಮದು ಬೇರೆ ವಿಷಯಗಳಿದ್ದರೆ, ವಚನಗಳಿದ್ದರೆ ಹೇಳಿ ಅಂತೇಳಿ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಶಾಸ್ತ್ರಗಳಂ ಕೇಳುತ್ತಂ ಕೆಲವಂ ಮಾಡ್ಪವರಿಂದೆ ಕಂಡು ಕೆಲವಂ ಸುಜ್ಞಾನದಂ ನೋಡುತ್ತಂ. ಶ್ರೀ ಚನ್ನ ಸೋಮೇಶ್ವರ. ಸೊ ಇಂದಿನ ವ್ಲಾಗಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ನಾಳೆ ರಾಜಸ್ಥಾನದಲ್ಲಿ ನಾವು ಸಿಗೋಣ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ಸಂತೋಷದ ಬಾಯ್ ಬಾಯ್.